ಸಂತ ಕವಿ ಸರ್ವಜ್ಞ ಜಯಂತ್ಯುತ್ಸವ ದಿನಾಚರಣೆ ಹಿನ್ನೆಲೆ ತಾಲೂಕು ಆಡಳಿತ ಹಾಗೂ ನಗರಸಭೆ ಶಾಪುರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಚನ್ನಬಸವೇಶ್ವರ ಕಮಾನ್ನಿಂದ ಬಸವೇಶ್ವರ ಚೌಕವರೆಗೆ ಮೆರವಣಿಗೆ ಮಾಡಿ ನಗರಸಭೆ ಕಾರ್ಯಾಲಯದಲ್ಲಿ ಮೆರವಣಿಗೆ ಮುಕ್ತಾಯ ಮಾಡಿ ಕಾರ್ಯಕ್ರಮ ನಡೆಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರಿ ಅಧಿಕಾರಿಗಳು ಹಾಗೂ ಸಮಾಜದ ಚಂದ್ರಶೇಖರ್ ಕುಂಬಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಉಮೇಶ್ ಗುಡುಗುಂಟಿ ಯುವ ಘಟಕದ ಅಧ್ಯಕ್ಷರು, ಹಿರಿಯ ಮುಖಂಡರು ಶಿವಣ್ಣ ಇಜೇರಿ, ಸಿದ್ದಲಿಂಗಪ್ಪ, ಸಂಗು ಕುಂಬಾರ್, ಸದಾಶಿವ ಹುಣಸಗಿ, ಬಸು ಕುಂಬಾರ್ ಹೆಚ್ಚಿನ ಯುವಕರು ಜಯಂತಿಯಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿಸಿದರು. ಸಂಗಮೇಶ್ ಕುಂಬಾರ್, RJ32 ಕನ್ನಡ ನ್ಯೂಸ್, ಶಾಪುರ್. ಹಲವಾರು ಬಗೆಗಳನ್ನು ತಿಳಿಯಪಡಿಸ್ತಕ್ಕಂಥ, ಅಂದರೆ ಜಾತಿಯನ್ನು ಮಾಡಬಾರ್ದು, ನಾವು ಯಾವುದೇ ಮೇಲು ಕೀಳು ಅಂತಕ್ಕಂಥ ಮನೋಭಾವನೆಯನ್ನು ಇರಬಾರ್ದು ಅಂತಕ್ಕಂಥ ಮಾತನ್ನು ಇವರ ಒಂದು ವಚನ ಸಾಹಿತ್ಯದಿಂದ ನಮಗೆ ತಿಳಿಪಡಿಸ್ತಾ ಇದೆ. ಅದೇ ರೀತಿ ಇವರು ಮೂಲತಃವಾಗಿ ಹಾವೇರಿ ಜಿಲ್ಲೆಯ ಹಿರೇಕೋರೂರು ತಾಲೂಕಿನ ಅಂಬಲೂರು ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಜನಿಸ್ತಾರ. ಇವರ ತಂದೆ ಹೆಸರು ಬಸವರಸ, ತಾಯಿ ಕುಂಬಾರಮಾಳಿ ಅಂತಕ್ಕಂಥ ಒಂದು ಉದರದಲ್ಲಿ ಇವರ ಒಂದು ಜನನ ಆಗುತ್ತೆ. ಹೀಗಾಗಿ ಇವರೊಬ್ಬ ಬಹಳಷ್ಟು, ಇವರ ಸಾಕು ತಾಯಿ ಮಲ್ಲಮ್ಮ ಅಂತಕ್ಕಂಥದ್ದು. ಇವರಿಗೆ ಬಸವರಸರವರಿಗೆ ಬಹಳಷ್ಟು ದಿನಗಳ ನಂತರ ಈ ಮಗು ಜನ್ಮವಾಗುತ್ತೆ. ಅಂದರೆ ಇವರು ಕಾಶಿ ವಿಶ್ವನಾಥನ ಒಂದು ದರ್ಶನವನ್ನು ಪಡೆದ ನಂತರ ಇವರಿಗೇನಾಗುತ್ತೆ, ಮಗುವನ್ನು ಜನಿಸ್ತದೆ. ಆ ಕಾಶಿ ವಿಶ್ವನಾಥ ಈ ಬಸವರಸ ಮೂಲತಃವಾಗಿ ಇವರು ಬ್ರಾಹ್ಮಣ ರವರ ಜಯಂತಿಯ ತಾಲೂಕಾ ಆಡಳಿತ ಮತ್ತು ನಗರಸಭೆಯ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತಿ ಶಾಪುರ್ ಬಸವರಾಜ ಭೈರವಿ ಅವರಿಗೆ ನಮ್ಮ ಸಮಾಜದ ವತಿಯಿಂದ ಹಾಗೂ ನನ್ನಿಂದ ವಂದನೆಯನ್ನು ಹೇಳುತ್ತಾ, ಮತ್ತು ಅದೇ ರೀತಿಯಾಗಿ ಶರಣಗೌಡ ನ್ಯಾಮಣ್ಣನವರು ಅಧ್ಯಕ್ಷರು, ವೃತ್ತ ನಿರೀಕ್ಷಕರು ಶಾಪುರ್, ಇವರಿಗೂ ಕೂಡ ಸಮಾಜದ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತು ಅದೇ ರೀತಿಯಾಗಿ ಪೌರಾಯುಕ್ತರಾಗಿರ್ತಕ್ಕಂಥ ನಮ್ಮ ಜೀವನ್ ಕುಮಾರ್ KMS ಅವರಿಗೂ ನಮ್ಮ ಸಮಾಜದ ವತಿಯಿಂದ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಅದೇ ರೀತಿಯಾಗಿ ಶ್ರೀ SS ಪಾಟೀಲ್ ಅಧ್ಯಕ್ಷಕರು, ನಿರೀಕ್ಷಕರು ಶಾಪುರ್, ಇವರಿಗೂ ಕೂಡ ಸಮಾಜದ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ಮೋನಪ್ಪ